ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಬೆಂಗ್ರೆಯಲ್ಲಿ ಜನಸಾಮಾನ್ಯರ ಕುಂದುಕೊರತೆ ಆಲಿಸುವ ಉದ್ದೇಶದಿಂದ ಸಚಿವ ಮಾಂಕಾಳು ವೈದ್ಯರಿಂದ ಜನಸ್ಪಂದನ ಸಭೆ. ನನ್ನ ಕ್ಷೇತ್ರದ ಜನರ ಅಭಿವೃದ್ಧಿಯೇ ನನ್ನ ಗುರಿ, ಸಚಿವ ಮಾಂಕಾಳು ವೈದ್ಯ. ಜನಸಾಮಾನ್ಯರೊಂದಿಗೆ ಸಭೆಯಲ್ಲೇ ಮಧ್ಯಾಹ್ನದ ಭೋಜನ ಸವಿದ ಸಚಿವರು. ಭಟ್ಕಳ ತಾಲೂಕಿನ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದೇವಾಡಿಗ ಸಮಾಜಕ್ಕೆ ಸಂಬಂಧಿಸಿದ ಯಕ್ಷಮನೆ ದೇವಸ್ಥಾನ ಅಭಿವೃದ್ಧಿಗೆ ಸರ್ಕಾರದ ವತಿಯಿಂದ ಈಗಾಗಲೇ 1 ಕೋಟಿ ರು ಮಂಜೂರು ಮಾಡಿಸಿದ್ದೇನೆ. ನನ್ನ ವೈಯಕ್ತಿಕ ಧನ ಸಹಾಯವನ್ನು ಕೂಡ ನಾನು ಮಾಡುತ್ತೇನೆ. ಆದಷ್ಟು ಬೇಗ ದೇವಸ್ಥಾನದ ಅಭಿವೃದ್ಧಿ ಪ್ರಾರಂಭಿಸಿ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೇನೆ ಎಂದು ಸಚಿವ ಮಾಂಕಾಳು ವೈದ್ಯರು ಬೆಂಗ್ರೆ ಜನಸ್ಪಂದನ ಸಭೆಯಲ್ಲಿ ಹೇಳಿದರು. ಅದರ ಜೊತೆಯಲ್ಲಿ ದೇವಸ್ಥಾನವನ್ನ ಆಗ ಅಲ್ಲಿ ದೇವಸ್ಥಾನದ ಹತ್ರ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಹೇಳಿದೆ, ಇಡೀ ತಾಲೂಕಲ್ಲಿ ಇಲ್ಲಿಯ ಈ ದೇವರ ಭಕ್ತರಿದ್ದಾರೆ. ನಮ್ಮ ಯಕ್ಷಿ ಮನೆ ಅಂತಂದ್ರೆ ಇಡೀ ದೇವರ ಸಮಾಜದ ದೊಡ್ಡವರೆಲ್ಲ ಹೇಳೋದು, ಅವರ ಹಳ್ಳಿಯ ಭಾಷೆಯಲ್ಲಿ ಹೇಳ್ತಾರೆ, ನಮ್ಮ ಸುಪ್ರೀಂ ಕೋರ್ಟ್ ಗಣಪತನೇ ಅವರು ನಮ್ಮ ಸುಪ್ರೀಂ ಕೋರ್ಟ್ ಅದು ಕಟ್ಟಬೇಕು ಅಂತೇಳಿ ಕಟ್ಟಿದರೆ ಅದೇನೋ ವ್ಯತ್ಯಾಸ ಆಯಿತು. ನಾನು ಹಿಂದೆ ಹೋಗಿ ಪ್ರಯತ್ನ ಮಾಡೋದಿಲ್ಲ. ಅದಕ್ಕೆ 1 ಕೋಟಿ ರೂಪಾಯಿ ಇದೆ, ಹಣ ಇದೆ. ಈ ದೇವಸ್ಥಾನವನ್ನು ಕಟ್ಟುವಂಥ ಕೆಲಸ ಮಾಡಿ ನಾನು ಅಲ್ಲಿ ದೇವರಿಗೆ ಕೈ ಮುಕ್ಕೊಂಡು ಅಲ್ಲೇ ಫಂಕ್ಷನ್ ಮಾಡಿದ್ರಿ. ಫಂಕ್ಷನ್ ಮಾಡಿದ ಸಂದರ್ಭದಲ್ಲೂ ಹೇಳಿದೆ, ಈ ದೇವಸ್ಥಾನ ಕಟ್ಟುವಂಥ ಕೆಲಸವನ್ನು ಮುಂದಿನ ದಿನದಲ್ಲಿ ನೀವು ಸೇರ್ ಮಾಡಬೇಕು. ಅದಕ್ಕೂ ನಾನು ಬದ್ಧ ಇದ್ದೆ. ಇದು ಸರ್ಕಾರದ ದುಡ್ಡು, ನಾನು ಮತ್ತೆ ಕೊಡ್ತೀನಿ. ನೀವೆಲ್ಲ ಇದ್ದೀರಿ, ಬೈದೂರಿನಿಂದ ಭಟ್ಕಳ ಎಲ್ಲ ಕಡೆ ಇದ್ದಾರೆ, ಆಡಳಿತಿದ್ದಾರೆ. ಏನು ನಾನು ಎಲ್ಲ ಕಡೆ ಹೋದಾಗ ಹೇಳ್ತಿದ್ರು, ಎಲ್ಲ ನಾವು ಇಲ್ಲೇ ನಡ್ಕೊಳ್ಳೋದು. ಆಡವಳ್ಳಿ, ನಮ್ಮ ಯಲ್ಲುಡಿ ಈ ಕಡೆ ಬೆಳ್ಳಿ, ಮುಂದಳ್ಳಿ, ಬೈಲೂರು, ನಮ್ಮ ಮೂಡೂರು, ಅವರೆಲ್ಲರೂ ಹೇಳ್ತಿದ್ರು. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಬಹಳ ವರ್ಷ ಆಯಿತು ನಾನು ನೋಡ್ಲಿಕ್ಕೆ. ಅದನ್ನು ನೀವು ಕೈಗೆತ್ತಿಕೊಳ್ಳಿ, ದೊಡ್ಡವರೆಲ್ಲ ಸೇರಿಕೊಂಡು ಎಲ್ಲ ಕೈಗೆತ್ತಿಕೊಳ್ಳಿ. ನಿಮ್ಮ ಜೊತೆ ನಾನಿದ್ದು ಆ ದೇವಸ್ಥಾನ ಕೆಲಸವನ್ನು ಮಾಡುವ. ಮತ್ತೆ ಬೇಕಾದ್ರೆ ಸರ್ಕಾರದಿಂದ ನಮ್ಮ ಕೈಯಿಂದ ನೀವು ಎಲ್ಲ ಸೇರಿ ಆ ದೇವಸ್ಥಾನ ಕೆಲಸವನ್ನು ದಯವಿಟ್ಟು ಕೈಗೆತ್ತಿಕೊಂಡು ಮಾಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಯಾಕೆಂದರೆ ನಾವು ದುಡ್ಡು ಕೊಡ್ಬೋದು ಬಿಟ್ಟರೆ ನಾವು ಇಲ್ಲಿ ಬಂದು ಮಾಡುವ. ಅದು ನಿಮ್ಮ ದೇವಸ್ಥಾನ, ನೀವು ಮಾಡಬೇಕು. ನಿಮ್ಗೇನು ಸಹಾಯ ಬೇಕು ನಿಮ್ಮ ಜೊತೆ ಇದು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನಾನೇನು ಮಾತಾಡಿರುತ್ತೆ ಅದು ನೆನಪು ಇರ್ತದೆ, ಅದಕ್ಕೆ ಬದ್ಧ ನಂಬು ಇರ್ತೀನಿ. ಅದೆಲ್ಲೂ ನನಗೆ ನಿಮ್ಮ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ. ನಾನು ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ರೀತಿಯಲ್ಲಿ ನೀವು ನಮ್ಮ ಜೊತೆ ಇದ್ದು ಸಹಕಾರ ಮಾಡಿದರೆ. ಹೌದು ವೀಕ್ಷಕರೇ, ಜನಸಾಮಾನ್ಯರ ಕುಂದುಕೊರತೆಗಳನ್ನು ಆಲಿಸುವ ಸಲುವಾಗಿ ಸಚಿವ ಮಾಂಕಾಳು ವೈದ್ಯರು ತಾಲೂಕಿನ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆಯನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ 2025ರ ವೇಳೆಗೆ ಎಲ್ಲ ಅಂಗನವಾಡಿ ಕಟ್ಟಡಗಳನ್ನು ಸ್ವಂತ ಕಟ್ಟಡದಲ್ಲಿ ನಡೆಸುವ ಗುರಿಯನ್ನು ಹೊಂದಿದ್ದೇವೆ. ಶಾಲೆಗಳಿಗೆ ರಸ್ತೆಯ ಅವಶ್ಯಕತೆಯನ್ನು ಮೊದಲ ಆದ್ಯತೆಯೊಂದಿಗೆ ಒದಗಿಸುತ್ತೇವೆ. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸುವ ಜೊತೆಗೆ ಅಭಿವೃದ್ಧಿ ಕಾಮಗಾರಿಯನ್ನು ಕೂಡ ನಡೆಸುತ್ತಿದೆ. ವಿರೋಧ ಪಕ್ಷಗಳು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಎಂಬ ಆರೋಪ ಮಾಡುತ್ತಿದೆ. ಈ ಆರೋಪ ಸತ್ಯಕ್ಕೆ ದೂರವಾಗಿದೆ. ನನ್ನ ಕ್ಷೇತ್ರದಲ್ಲಿ ಯಾರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗುವುದು ನಾನು ಸಹಿಸುವುದಿಲ್ಲ. ಈ ಬಗ್ಗೆ ನಾನು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ಶಾಲೆಗೆ ಮತ್ತೆ ಅಂಗನವಾಡಿಗೆ ಹೋಗುವ ರೋಡನ್ನ ಪ್ರಥಮ ಆದ್ಯತೆಯಲ್ಲಿ ತಗೊಳ್ಬೇಕು ಅಂದರೆ
ಕಾರಣಕ್ಕೂ ಅದು ನಿಲ್ಲೋದಿಲ್ಲ. ನಮ್ಮ ಮಕ್ಕಳು ಸುರಕ್ಷಿತವಾಗಿ ಇಟ್ಟು ಸುರಕ್ಷಿತವಾಗಿ ಮನೆಗೆ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಮೂಡಿಸಿದ್ದೇವೆ. ಎಲ್ಲೂ ವ್ಯತ್ಯಾಸ ಆಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಲಿಕ್ಕೆ ಕೊಡೋದಿಲ್ಲ. ಕರೆಂಟ್ ಆಗಾಗ ಹೋಗ್ತಾ ಇತ್ತು. ಈಗ 220 ಗ್ರಿಡ್ಡನ್ನು ಭಟ್ಕಳದಲ್ಲಿ ಮಾಡ್ತಾ ಇದ್ದೆ. ಯಾಕೆಂದರೆ ನಮಗೆ ಬೇಕಾದಷ್ಟು ಕರೆಂಟು ಇಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈಗ ಹೊಸದಾಗಿ ಲೈನನ್ನು ಮಾಡಿ ಯಾವುದೇ ಕಾರಣಕ್ಕೆ ಕೊರತೆ ಆಗಬಾರ್ದು. 24 ಗಂಟೆ ಕರೆಂಟ್ ಕೊಡಬೇಕು. ನಾನು ವಿಧಾನಸೌಧದಲ್ಲಿ ಹೇಳಿದೆ, ನಮ್ಮ ಜಿಲ್ಲೆ ರಾಜ್ಯಕ್ಕಲ್ಲ ದೇಶಕ್ಕೆ ಕರೆಂಟ್ ಕೊಡುವಂಥದ್ದು. ಈ ರಾಜ್ಯದಲ್ಲಿ 100% ಕರೆಂಟ್ ಖರ್ಚು ಮಾಡ್ತಾರಂತ ಆದರೆ ಅದು ನನ್ನ ಜಿಲ್ಲೆಯಿಂದ 25% ಕರೆಂಟ್ ಉತ್ಪಾದನೆ. ಹಾಗಾಗಿ ಯಾವುದೇ ರೀತಿಯಲ್ಲಿ 24 ಗಂಟೆ ಕರೆಂಟ್ ಕೊಡಬೇಕು, ಯಾವುದೇ ರೀತಿಯಲ್ಲಿ ತೊಂದರೆ ಆಗಬೇಕು. ಅದಲ್ಲದೆ ಮತ್ತೆ ಬೈಂದೂರಿಂದ ಒಂದು ಲೈನನ್ನು ತಗೊಂಡಿದ್ದೀವಿ. ಏನಾದರೂ ಇಲ್ಲಿ ವ್ಯತ್ಯಾಸ ಆದರೆ ಅಲ್ಲಿಂದ ಸರಿಪಡಿಸುವಂದರೆ ಅಲ್ಲಿಂದಲೂ ಎಸ್ಟಿಮೇಟ್ ಮಾಡಿ ಕೆಲಸ ಟೆಂಡರ್ ಹಂತದಲ್ಲಿದೆ, ಅದು ಆಗ್ತದೆ. ನಾವು ಕೇಳೋದು ನಮಗೆ ಎಲ್ಲೇ ಹೋದರೂ ಕೇಳೋದು 3 ಕೇಳ್ತಾರೆ. ಇದು 4ನೇ 4 ಬಿಟ್ಟು ಬೇರೆ ಏನನ್ನು ಕೇಳೋದಿಲ್ಲ. ಸ್ವಾರ್ಥಿಗಳು ಎಷ್ಟು ಮಾಡಿದ್ರು ಅದು ಸರಿಯಾಗೋದಿಲ್ಲ. ನಾವು ಸಾಮಾನ್ಯ ಜನತೆ ಬಡವರಿಗೆ ಸುರಕ್ಷಿತವಾಗಿ ಏನು ಬೇಕು ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ರೆಡಿ ಮಾಡಿ. ಇದು 4 ಬಹಳ ಮುಖ್ಯವಾದದ್ದು. ಟೋಟಲ್ 5 ಸಮಸ್ಯೆ ಇರೋದು. ಒಂದು ಶಿಕ್ಷಣ, ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ. ಇನ್ನೊಂದು 24 ಗಂಟೆ ಕರೆಂಟ್ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ತೀರ್ಮಾನ. ಇನ್ನೊಂದು ಆರೋಗ್ಯ ಸಮಸ್ಯೆ ತೊಂದರೆ ಆಗಬಾರ್ದು ಅಂತ ನಾನು ಇಲೆಕ್ಷನ್ ನಿಲ್ಲುವ ಪೂರ್ವದಲ್ಲಿ ಹೇಳಿದೆ. ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಸರ್ಕಾರ ಮಾಡದಿದ್ರು ನಾನು ಮಾಡ್ತೀನಿ, ಆ ಮಾತಿಗೆ ಬದ್ಧನಾಗಿದ್ದೇನೆ. ಆರೋಗ್ಯ, ಇನ್ನೊಂದು ರೋಡ್, ಇನ್ನೊಂದು ಕುಡಿಯುವ ನೀರು. ಇಲ್ಲಿ ಸಮಸ್ಯೆ ಇದೆ. ನಾನೀಗ ಅದನ್ನು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶರಾವತಿಯಿಂದ ಸೀದಾ ನನ್ನ ಕ್ಷೇತ್ರದ ಗಡಿ ಬೆಳಗ್ಗೆ ಕೋರ್ಟೆಯವರಿಗೆ ಅದನ್ನು ತರುವಂಥ ಕೆಲಸವನ್ನು ಈಗಾಗಲೇ ಟೆಂಡರನ್ನು ಮಾಡಿ ಮುಗಿಸಿದ್ದೇನೆ. ಅದು ಕೆಲಸ ಪ್ರಾರಂಭ ಆಗ್ತದೆ. ಎಲ್ಲೂ ನೀರಿನ ಸಮಸ್ಯೆ ಆಯಿತು, ಕುಡಿಯುವ ನೀರಿನ ಸಮಸ್ಯೆ ಆಯಿತು ಅನ್ನೋದು ಹೇಳಿದ್ದಿಲ್ಲ. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆ 250 ಕೋಟಿ ರೂಪಾಯಿ ಮೇನ್ ಲೈನ್ ಆಗಿ ಇರ್ತದೆ. ಎಲ್ಲ ಟ್ಯಾಂಕಿಗೂ ಅದರಿಂದ ಬರ್ತದೆ. ಅಥವಾ ಮತ್ತೆ ಏನಾದರೂ ಟ್ಯಾಂಕ್ ಬೇಕು ಅಥವಾ ವಾಟರ್ ಸಪ್ಲೈ ಏನಾದರೂ ಕೊರತೆ ಇರ್ತದೆ. ಅದನ್ನು 5 ಕಾರ್ಯಕ್ರಮವನ್ನು ಗುರಿಯಾಗಿ ಕೊಡಿದೆ. ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಕರೆಂಟ್ ಇರ್ಬೋದು, ರೋಡ್ ಇರ್ಬೋದು. ಇದು 5 ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಸಾಮಾನ್ಯ ಜನತೆ ಬರುವವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಕೆಲಸವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ಯೆಗಳ ಕುರಿತಾಗಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ವಿಷ್ಣು ದೇವಾಡಿಗ ಸಭೆಯ ಗಮನವನ್ನು ಸೆಳೆಯುತ್ತಾ, ಈ ಹಿಂದೆ ಮಾಂಕಾಳು ವೈದ್ಯರು ಶಾಸಕರಿದ್ದ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಸ್ವತಃ ಮನಗಂಡು ಕಾಮಗಾರಿಗಳನ್ನು ಕ್ಷೇತ್ರಕ್ಕೆ ತಂದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದರು. ಆದರೆ ನಂತರ ನಡೆದ ಚುನಾವಣೆಯಲ್ಲಿ ವೈದ್ಯರು ಸೋಲನ್ನು ಅನುಭವಿಸಬೇಕಾಯಿತು. ಕ್ಷೇತ್ರದ ಜನತೆ ಈ ತಪ್ಪನ್ನು ಮನಗಂಡು ಮತ್ತೆ ಮಾಂಕಾಳು ವೈದ್ಯರನ್ನು ಚುನಾವಣೆಗೆ ನಿಲ್ಲಿಸಿ ಅಭೂತಪೂರ್ವವಾಗಿ ಗೆಲ್ಲಿಸಿಕೊಂಡು ಇಂದು ವೈದ್ಯರು ಸಚಿವರಾಗುವಂತೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇಂದು ನಾನು ಸಚಿವರಲ್ಲಿ ನಮ್ಮ ಕ್ಷೇತ್ರದಲ್ಲಿ IRB ನಡೆಸಿರುವ ಅವೈಜ್ಞಾನಿಕ ಕಾಮಗಾರಿಯಿಂದ ಕೃಷಿ ಭೂಮಿಗಳು ಹಾಳು ಬಿದ್ದಿದೆ. ಈ ಬಗ್ಗೆ ಸಚಿವರು ಗಮನ ಹರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಅಲ್ಲದೆ ರಸ್ತೆ, ಶಾಲೆ ಸೇರಿದಂತೆ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸುಮಾರು 100 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಾಗಿ ವಿಷ್ಣು ದೇವಾಡಿಗ ಅವರು ಬೇಡಿಕೆ ಇಟ್ಟರು. ಸ್ವತಂತ್ರ ಬಂದ 77 ವರ್ಷಗಳಾದರೂ ಈವರೆಗೂ ಕೆಲವು ಸಮಸ್ಯೆಗಳು ಇಂದು ಸಮಸ್ಯೆಯಾಗಿದೆ. ಹಿಂದೆ ನಮ್ಮ ಶಾಸಕರು
ರಾಜ್ಯದಲ್ಲಿ 1,800 ಕೋಟಿ ರೂಪಾಯಿಗಳನ್ನು ಭಟ್ಕಳ ತಾಲೂಕಿಗೆ ತಂದು ಇಡೀ ರಾಜ್ಯದಲ್ಲಿ ಮಾದರಿ ಗ್ರಾಮ ಭಟ್ಕಳ ತಾಲೂಕನ್ನು ಮಾಡಿದ ಕೀರ್ತಿ ನಮ್ಮ ಸಚಿವರಾದಂಥ ಮಂಕಾಳು ವೈದ್ಯರಿಗೆ ಸಲ್ಲಿಸ್ತಾರೆ. ಅವರು ತಮ್ಮ ಎಲ್ಲ ಈಗ ಮೂಲಭೂತವಾಗಿ 77 ವರ್ಷಗಳಿಂದ ಎಲ್ಲೆಲ್ಲೇ ಏನೇನು ಕಾಮಗಾರಿ ಆಗಬೇಕಾಗುತ್ತಾ ಅದನ್ನು ಯಾರು ಸಾರ್ವಜನಿಕರು ಹೇಳಿಲ್ಲ. ಅವರು ಅದನ್ನು ಮನಗಂಡು ತಾವೇ ಸ್ವತಃ ನಿಂತು ಆ ಕಾರ್ಯಕ್ರಮ ನೆರವೇರಿಸೋದ್ರಿಂದ ಕಳೆದ ಬಾರಿ ಅವರು ನಾವು ಎಲೆಕ್ಷನ್ ಹೋದಾಗ ನಾವು ತಪ್ಪು ಮಾಡಿದ್ದೇವೆ, ಹಾಗಾಗಿ ಮತ್ತೆ ಪುನಃ ಅವ್ರನ್ನ ಆಶ್ರಯ ತರಬೇಕು ಅನ್ನೋ ದೃಷ್ಟಿಯಿಂದ ನಾವು ಏನು ಒಂದು ಜನ ಸ್ಪಂದನ ಯಾತ್ರೆಯನ್ನು ಬೂತ್ ಮಟ್ಟದಲ್ಲಿ ಮಾಡಿದಾಗ ಆಗ ಜನಸ್ಪಂದನ ಜಾಸ್ತಿ ಆಯ್ತು. ಯಾಕಂದ್ರೆ ಅವರು ಆ ರೀತಿ ಜನರ ಕೆಲಸವನ್ನು ಮಾಡಿ ಜನ ಹೇಳಿ ಕೆಲಸ ಮಾಡ್ತಲ್ಲ, ಅವರೇ ಜನರ ಸಮಸ್ಯೆ ಏನಾದ್ರೆ ತಿಳಿದುಕೊಂಡು ಇವತ್ತು ಆ ಕೆಲಸವನ್ನು ಮಾಡೋದ್ರಿಂದ ಪುನಃ ಅವರು ಈ ಭಾಗದಲ್ಲಿ ಹೋದಾಗ ಅವರೇ ಸ್ವಂತ ಖರ್ಚಿನಿಂದ ಆ ಜನರನ್ನು ಕರೆದು ನೀವು ಬಂದು ನಮ್ಮಿಂದ ತಪ್ಪಾಗಿದೆ, ನಾವು ಸರಿ ಮಾಡ್ತೇವೆ, ನೀವು ಇಲೆಕ್ಷನ್ ನಾವು ಗೆಲ್ಲಿಸ್ಕೊಡುವಂತ ಮಾತನ್ನು ಹೇಳಿದರು. ಅದರ ಪ್ರಕಾರ ಅವರು ಇವತ್ತು ಸಚಿವರಾಗಿದ್ದಾರೆ. ಹಾಗೆ ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅವರು ದೊಡ್ಡ ಒಂದು ಅಘಾತವನ್ನು ಮಾಡಿದ್ದಾರೆ. ಬೆಂಗಳೂರು ಅಂತ ಇಡೀ ತಾಲೂಕು ಇಡೀ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಸಚಿವರು ಸಹ ಅದ್ರ ಬಗ್ಗೆ ಸಾಕಷ್ಟು ಇದು ಮಾಡಿದ್ದಾರೆ. ಅದ್ರ ಬಗ್ಗೆ ವಿರೋಧ ಮಾಡಿ ಅದನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಏನು ಕೆಂಟೀನಿಂದ ಸಾರ್ವಜನಿಕರಿಗೆ ಎಲ್ಲೇ ಗಟಾರ ಇರಲಿಲ್ಲ. ಹಾಗಾಗಿ ನಮ್ಮ ಇಲ್ಲಿ ಇರುವಂತವರು ರೈತರು ಅವರು ಈ ಮಳೆಗಾಲ ಬಂತು ಅಂದ್ರೆ ಅವರು ಜಮೀನು ಸಾಗುವಳಿ ಮಾಡಿದಂತ ರೀತಿಯಲ್ಲಿ 2 ಬದಿಗೂ ಗಟಾರ ಮಾಡಿಲ್ಲ. ಎಲ್ಲ ನೀರುಗಳು ಒಂದೇ ಕಡೆ ಬಂದು ರಾಷ್ಟ್ರೀಯ ಹೆದ್ದಾರಿ ನೀರು ಒಂದ್ ಕಡೆ ರೈಲ್ವೆ ಇದು ಕೊಂಕಣ ರೈಲ್ವೆ ನೀರು ಅಲ್ಲಿ ಬ್ರಿಡ್ಜ್ ಮಾಡೋದು, ಅಲ್ಲಿ ಒಂದ್ ಕಡೆ ಬಂದು ಎಲ್ಲ ಈ ಕಡೆ ಬಂದು ಬಿದ್ದು ನಮ್ಮ ಒಂದು 2-3 ಕ್ಷೇತ್ರ ಸಾಗುವಳಿ ಮಾಡಿದಂತ ಕ್ಷೇತ್ರ ಆಗಿದೆ. ಅದರಲ್ಲಿ ಬೆಂಗಳೂರು ದಾಸಪ್ಪನ ಕೆರೆಯಿಂದ ಹೆದ್ದಾರಿ ಎಡ ಮತ್ತು ಬಡಭಾಗದಲ್ಲಿ 2 ಕಡೆ ಗಟಾರ ನಿರ್ಮಾಣ ಮಾಡೋದ್ರಿಂದ ಈ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಬಹುದು. ಅದೇ ರೀತಿ ಬೆಂಗಳೂರು ಎಂಎಸ್ಸಿ ಮನೆಯಿಂದ ಸಾಲುಮನೆಯಿಂದ ರಾಷ್ಟ್ರೀಯ ಹೆದ್ದಾರಿವರೆಗೆ ಗಟಾರ ಅವರು ಈ ಸಮಸ್ಯೆಯ ಅನುಭವ ಅವರಿಗಿದೆ. ಸಾಕಷ್ಟು ಬಾರಿ ನಾವು ಇವ್ರಿಗೆ ಹೇಳಿದ್ದೇವೆ. ಆದರೆ ಸರ್ಕಾರದ ಅನುದಾನದ ಕೊರತೆಯಿಂದ ಈವರೆಗೂ ಮಾಡಲಿಲ್ಲ. ಈಗ 2,000 ಕೋಟಿಯನ್ನ ನಮ್ಮ ಸರ್ಕಾರ ಸಚಿವರಿಗೆ ಶಾಸಕರಿಗೆಲ್ಲ ನೀಡಿದ್ದಾರೆ. ಅವರೆಲ್ಲ ಈ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳು ವೈದ್ಯರಿಗೆ ಊರ ಮುಖಂಡರು ಹಾಗೂ ನಾಗರಿಕರ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರು ಆರೋಗ್ಯ, ಉದ್ಯೋಗ, ಮನೆ ನಿರ್ಮಾಣ, ಅರಣ್ಯ ಭೂಮಿ ಸಮಸ್ಯೆ ಸೇರಿದಂತೆ ಚರಂಡಿ, ರಸ್ತೆ, ಸಮಾಜ ಮಂದಿರ, ಶಾಲಾ ಕೊಠಡಿ ದುರಸ್ತಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಮನವಿ ಪತ್ರದ ಮೂಲಕ ಸಚಿವರಿಗೆ ತಲುಪಿಸಿದರು. ಕೆಲವು ಸಮಸ್ಯೆಗಳಿಗೆ ಸಚಿವರು ಅಧಿಕಾರಿಗಳನ್ನು ಸಂಪರ್ಕಿಸಿ ಸ್ಥಳದಲ್ಲಿ ಇತ್ಯರ್ಥಪಡಿಸುವ ಪ್ರಯತ್ನ ಮಾಡಿದರು. ಇನ್ನುಳಿದ ಮನವಿಗಳನ್ನು ತಮ್ಮ ಆಪ್ತ ಸಹಾಯಕರ ಮೂಲಕ ಸಂಬಂಧಪಟ್ಟ ಇಲಾಖೆಗೆ ಕಳಿಸಿ ಅನುಸರಣೆ ಮಾಡುವಂತೆ ಆದೇಶಿಸಿದರು. ಕಾರ್ಯಕ್ರಮದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಬೆಂಗ್ರೆ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಡಿಕೋಸ್ತಾ, ಉಪಾಧ್ಯಕ್ಷ ಗೋವಿಂದ ನಾಯ್ಕ್, ಗ್ಯಾರಂಟಿ ಸಭೆಯ ಅಧ್ಯಕ್ಷ ರಾಜು ನಾಯ್ಕ್, ದೇವಡಿಗ ಸಮಾಜದ ಮುಖಂಡರಾದ ವೆಂಕಟಯ್ಯ ದೇವಡಿಗ ಬೈರುಮನೆ, ಮಂಜುನಾಥ್ ನಾಯ್ಕ್, ನಾರಾಯಣ್ ನಾಯ್ಕ್, ವೆಂಕಟೇಶ್ ದೇವಡಿಗ, ಜಾಲಿ ಪಂಚಾಯತ್ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಈಶ್ವರ್ ಮೊಗೇರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.